ವೇದಿಕಾ ಮತ್ತೆ ಅವಳ ಗಂಡನ ಮನೆ ಅಳಿಯ ಅಂತೇಳಿ ಒಪ್ಕೊಂಡ್ರೆ ಜಡ್ಜ್ ಸಾಹೇಬ್ರು ಏನಾದ್ರು ಕ್ಷಮೆ ಕೊಡ್ಬೋದು. ಆಗಲಿ ಯುವರ್ ಆನರ್, ಮನೆ ತುಂಬಿಸ್ಕೊಳ್ಳೋಕೆ ಒಪ್ಕೊಳ್ತೀವಿ. ನನಗೂ ಒಪ್ಪಿಗೆ ಇದೆ ಯುವರ್ ಆನರ್. ಈಗಲಾದ್ರೂ ಮಗಳನ್ನ ಮನೆಗೆ ಕಳಿಸ್ಕೊಡಯ್ಯ. ಇವರಮ್ಮ ಇವಳ ಚಿಂತೆಯಲ್ಲೇ ಹಾಸಿಗೆ ಹಿಡ್ದಿದ್ದಾರೆ. ದಯವಿಟ್ಟು ಕಳಿಸ್ಕೊಡಯ್ಯ. ಕರ್ಕೋಗಿ. ನನ್ನ ಬುದ್ಧಿವಂತಿಗಿಂತ ನಿಮ್ಮ ನಂಬಿಕೆ ಮೇಡಮ್ ಗೆದ್ದಿದ್ದು. ಅಜ್ಜಿ, ದೊಡ್ಡಮ್ಮ, ವೇದಿಕಾ ಅಕ್ಕ ಬಂದ್ಲು. ಇನ್ನೆಷ್ಟೇ ಬೆಲೆ ಕೊಡ್ತೀವಿ ಅಂದ್ರು ನಾವು ಅದನ್ನ ವಾಪಸ್ ಪಡೆಯೋದಕ್ಕಾಗೋದಿಲ್ಲ. ಮೊದಲಾಗಿದ್ರೆ ವೇದಿಕಾ ಅದನ್ನ ಮಾಡಬೇಡ, ಅಲ್ಲಿ ಹೋಗ್ಬೇಡ ಅಂತ ನಾನು ಹಕ್ಕು ಚಲಾಯಿಸ್ತಾ ಇದ್ದೆ. ಆದ್ರೆ ಈಗ ನೀನು ಯಾರ್ದೋ ಹೆಂಡ್ತಿ, ನಿನ್ನ ನೋಡ್ಬೇಕು ಅಂದ್ರು ನಾವು ಅವನ್ ಪರ್ಮಿಷನ್ ತಗೋಬೇಕು. ನಿನಗ್ ಬರೀ ನಮ್ ನೆಂಟ್ರಷ್ಟೇ, ಬರೀ ನಮ್ ನೆಂಟ್ರು. ಪ್ಲೀಸ್ ಹೇಳ್ಬೇಡಮ್ಮ. ಏನೇ ಪರಿಮಳ, ಇಷ್ಟು ದಿನ ಮಗಳನ್ನ ನೋಡ್ಬೇಕು ನೋಡ್ಬೇಕು ಅಂತ ಹಂಬಲಿಸ್ತಾ ಇದ್ದೆ, ಈಗ ಅವಳು ಎದುರಿಗೆ ಬಂದು ನಿಂತಾಗ ಅಳ್ತಿಯಲ್ಲೇ. ನೋಡು ವೇದಿಕಾ, ನೀನ್ ಸಮಾಧಾನ ಮಾಡ್ಕೊ. ಇಷ್ಟೊಂದು ದಿನ ಆದ್ಮೇಲೆ ಮನೆಗೆ ಬಂದಿದ್ಯಾ, ನೀನು ನಿಮ್ಮ ಅಮ್ಮನ ತರ ಅಳ್ತಾರ? ನಿಮ್ಗೆಲ್ಲ ನಾನು ಎಷ್ಟು ಕಷ್ಟ ಕೊಟ್ಬಿಟ್ಟೆ. ದಯವಿಟ್ಟು ಎಲ್ಲರೂ ನನಗೆ ಕ್ಷಮಿಸಿ. ಅಜ್ಜಿ, ಜಾತ್ರೆಯಲ್ಲಿ ನನ್ನಿಂದ ನಿಮ್ಗೆ ತುಂಬಾ ಅವಮಾನ ಆಯ್ತು. ದಯವಿಟ್ಟು ಕ್ಷಮಿಸಿ ನನ್ನ. ಹೋಗ್ಲಿ ಬಿಡು, ನಿನಗೆ ಗೊತ್ತಿಲ್ಲದೆ ತಪ್ಪಾಗೋಗಿದೆ, ಅಳ್ಬಾರ್ದು. ಚಿಕ್ಕಪ್ಪ, ದಯವಿಟ್ಟು ನನಗೆ ಕ್ಷಮಿಸಿ. ನಿಮಗೆ ಕೊಟ್ಟಿರೋ ಕಷ್ಟಕ್ಕೆ ನೀವು ಹೊಡೆದ್ರೆ ನನಗೆ ಬೇಜಾರು. ಏನು ಬೇಕಾಗಿಲ್ಲ ವೇದಿಕಾ. ಜೀವನದಲ್ಲಿ ಅನುಭವ ಕೊಡೋ ಹೊಡ್ತಾ ಇದೆಯಲ್ಲ, ಅದ್ರ ಮುಂದೆ ಯಾವ ಹೊಡ್ತಾನೂ ಸಮ ಇಲ್ಲ. ಚಿಕ್ಕ ವಯಸ್ಸು, ಆಕರ್ಷಣೆ ತಪ್ಪಾಗಿದೆ. ಇನ್ ಮುಂದೆ ಆದ್ರೂ ಹುಷಾರಾಗಿರು ನೀನು. ನಿಮ್ಮನ್ನ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟೆ, ದಯವಿಟ್ಟು ನನಗೆ ಕ್ಷಮಿಸಿ. ನಡೆದದ್ದನ್ನೆಲ್ಲ ನಾನು ಮರ್ತು ಬಿಡ್ತೀನಿ, ನೀನು ಮರ್ತು ಬಿಡಮ್ಮ. ಚಿಕ್ಕಪ್ಪ ಹೇಳ್ದಾಗೆ ಇನ್ನು ಮುಂದೆ ಹುಷಾರಾಗಿರು ಅಷ್ಟೇ. ವೇದಿಕಾ, ಸಂತೋಷ್ ನಾನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಂತಾನೆ? ಇನ್ಮೇಲೆ ಅವ್ನು ನಿನಗೆ ಯಾವ ತೊಂದರೆನೂ ಕೊಡಲ್ಲ ಬಿಡು. ಅವನಿಗೆ ಶ್ರೀಮಂತರ ಮನೆ ಅಳಿಯ ಆಗಬೇಕು ಅನ್ನೋ ಆಸೆ. ಅದಾಗ್ಬಿಟ್ರೆ ಅವ್ನು ನಿನ್ನನ್ನು ಖಂಡಿತ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೆ ನಾವೆಲ್ಲ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಊರವ್ರನ್ನೆಲ್ಲ ಕರೆದು ಅವ್ರ ಮುಂದೆ ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹೌದು ಕಣೆ, ಅಜ್ಜಿ ಹೇಳ್ತಾ ಇರೋದು ನಿಜ. ನೀವೆಲ್ಲ ನಾನು ಚೆನ್ನಾಗಿ ಮಾತಾಡಿಸ್ತಿರೋ ಇಲ್ವೋ ಅಂದ್ಕೊಂಡಿದ್ದೆ, ಆದರೆ ನೀವು ನಮಗೋಸ್ಕರ ಎಷ್ಟೆಲ್ಲ ಅರೇಂಜ್ ಮಾಡ್ತಾ ಇದ್ದೀರಾ ಅಜ್ಜಿ. ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನೇ ಆದರೂ ನೀನು ನನ್ನ ಮೊಮ್ಮಗಳು. ನಿನ್ನ ಮದುವೆ ಅಂತೂ ನಾವು ಮಾಡೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ಗ್ರ್ಯಾಂಡಾಗಿ ರಿಸೆಪ್ಷನ್ ಆದರೂ ಮಾಡೋದು ಬೇಡವಾ?
ಸಾಕ್ಷಿ ಹಾಕು ಬಂಗಾರ ಸಪ್ಪಗಾಗ್ಬಿಟ್ಟಿದ್ಯಾ ಅಮ್ಮ ನೆನ್ಪಾದ್ರಾ ಸೂರ್ಯ ಪರಿಮಳ ವೇದಿಕಾಗ ಊಟ ಮಾಡಿಸ್ತಾ ಇರೋದು ನೋಡಿ ಸಾಕ್ಷಿಗೆ ಆರ್ತಿ ನೆನಪಾಗಿದ್ದಾಳೆ ಕಣೋ ಸಾಕ್ಷಿ ನಾವು ಹೊರಗಡೆ ಹೊರಡೋಣ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಮ್ಮ ಮಂಗಳಾರತಿ ತಗೊಳ್ಳಿಮ್ಮ. ಆರ್ತಿ ಅವ್ರನ್ನ ಸೀತೆ ಸಾವಿತ್ರಿ ಅಂತ ಅನ್ಕೊಂಡಿದ್ದೆ ಆದ್ರೆ ಅವರು ನಮ್ಮ ಮನೆ ನೆಮ್ಮದಿ ಸುಖ ಸಂತೋಷನ ಹಾಳು ಮಾಡಕ್ ಬಂದಿದ್ದ ರಾಕ್ಷಸಿ. ನಾನು ನಂಬಿದ ಸೂರ್ಯ ಇಲ್ಲ, ಇನ್ನು ಮುಂದೆ ನನ್ನ ಬಾಳಲ್ಲಿ ಬರೀ ಕತ್ಲು. ಆರ್ಯ ಆರ್ಯ ಆರ್ಯ, ಆರ್ತಿ ಅವ್ರು ಕಾಣಿಸ್ತಲ್ಲ, ಯಾರು ಇಲ್ಲ ಇಲ್ಲಿ. ಮಗುನ ಒಬ್ಬನೇ ಬಿಟ್ಟು ಹೋಗಿದಾರಲ್ಲ. ಆರ್ಯ, ಅಪ್ಪ ಶೋಭಾ ಅಜ್ಜಿ ಅಲ್ಲಿ. ಆರ್ಯ, ಹೆಂಡತಿನ ಮನೆ ಬಿಟ್ಟು ಹೋಗು ಅಂತ ಹೇಳಿ ಸಾಲದು ಅಂತ ಈಗ ಮಗುನ ಕತ್ಕೊಂಡು ಹೋಗಿ ಬಂದಿದ್ಯಾ? ಕೊಡು ಮಗುನ. ನನ್ ಮಗು ಇದು, ಕಳ್ತನ ಮಾಡೋ ಅಗತ್ಯ ಇಲ್ಲ ನನ್ಗೆ. ಮಗುನ್ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ಈ ರೀತಿ ಯಾಕೆ ಬೇಜವಾಬ್ದಾರಿಯಿಂದ ಬಿಟ್ಟು ಹೋಗ್ತೀರಾ? ಯಾರು ಬೇಜವಾಬ್ದಾರಿ? ಬೇಜವಾಬ್ದಾರಿ ನೀನು. ನಿಂತ ಕಾಲಲ್ಲಿ ಹೆಂಡತಿ ಮಕ್ಕಳನ್ನ ಆಚೆ ಹಾಕ್ತಿಯಲ್ಲ, ನೀನ್ ಬೇಜವಾಬ್ದಾರಿ. ಇಲ್ಲ, ನಿಮ್ ಮಗಳು ಮಾಡಿದ ಕೆಲ್ಸಕ್ಕೆ ಸನ್ಮಾನ ಮಾಡ್ಬೇಕಾಗಿತ್ತ. ನಾನಾಗಿದ್ದಕ್ಕೆ ಹೊರಗೆ ಹೋಗಿ ಅಂದೆ. ಬೇರೆಯವರಾಗಿದ್ದಿದ್ರೆ ಕತ್ತಿ ಹಿಡ್ದು ಆಚೆ ದಬ್ತಿದ್ರು. ಎಂತ ಬುದ್ಧಿ ಹೇಳ್ಕೊಟ್ಬಿಟ್ರ ನಿಮ್ ಮಗಳಿಗೆ. ಮನುಷ್ಯತ್ವನೇ ಇಲ್ದೇ ಇರೋನ್ ಹತ್ರ ಏನ್ ಮಾತು? ಕೊಡು ಮಗುನ. ಯಾಕೆ ಕೊಡ್ಬೇಕು? ನನ್ ಮಗು ನಿಮ್ಗೂ ಬೇಕಾಗಿಲ್ಲ, ನಿಮ್ ಮಗಳಿಗೂ ಬೇಕಾಗಿಲ್ಲ. ಅದಕ್ಕೆ ಇದನ್ನ ಈ ರೀತಿ ಬಿಟ್ಟಿದ್ದೀರಾ. ಇದನ್ನೆಲ್ಲ ನೋಡಿ ಕೂಡ ನನ್ ಮಗುನ ಇಲ್ಲೇ ಬಿಡ್ತೀನಿ ಅನ್ಕೊಂಡಿದೀರಾ? ನೆವರ್. ಒಳ್ಳೆ ಮಾತಲ್ಲಿ ಮಗುನ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಅದೇನ್ ಮಾಡ್ಕೋತೀರಾ ಮಾಡ್ಕೊಳ್ರಿ, ಹೋಗ್ರಿ. ನಾನ್ ನನ್ ಮಗುನ ಕೊಡಲ್ಲ. ಸಾಕ್ಷಿ, ಬಾ ಸಾಕ್ಷಿ. ಅಳ್ಬೇಡ ಪುಟ್ಟ, ನೀನು ಅಳ್ಬೇಡಮ್ಮ. ಸೂರ್ಯ, 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 ಸೂರ್ಯ. ತಗೊಳಮ್ಮ, ಖರ್ಚಿಟ್ಕೋ. ಇದು ಬೇಡ ಅಪ್ಪ. ಪರವಾಗಿಲ್ಲ, ಇಟ್ಕೊಳಮ್ಮ. ಈಗಿನ ಕಾಲದಲ್ಲಿ ಎಷ್ಟು ದುಡ್ಡಿದ್ದು ಸಾಕಾಗಲ್ಲ, ಖರ್ಚುಗಳಿರುತ್ತೆ. ತಗೋ. ಹಲೋ, ಹಾಂ, ಈಗ ಹೊರಡ್ತಾ ಇದ್ದೀನಿ. ಇನ್ನಲ್ಲಿ ಅರ್ಧ ಗಂಟೆಲಿ ಮನೇಲಿರ್ತೀನಿ. ಹುಷಾರು. ಹೂಮಾ.
ಆರ್ತಿ ಚಿಕ್ಕಮ್ಮ ಸೂರ್ಯ ಚಿಕ್ಕಪ್ಪ ನನ್ನಿಂದ ದೂರ ಆದ್ರು. ಮತ್ತೆ ಅವರಿಬ್ರು ಒಂದಾದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಆರ್ತಿ ಈ ಮನೆಗೆ ಬರಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸೂರ್ಯ ಅವರೇ ಅವ್ರನ್ನ ಮನೆಯಿಂದ ಆಚೆಗೆ ಹಾಕಿದ್ದಾರೆ. ಅಷ್ಟೆಲ್ಲ ಆದ್ಮೇಲೆ ಮತ್ತೆ ವಾಪಸ್ ಬರೋಕೆ ಅವ್ರಿಗೇನ್ ಸ್ವಾಭಿಮಾನ ಇಲ್ಲ ಅನ್ಕೊಂಡಿದ್ಯಾ? ಆರ್ತಿಗಿಂತ ಆರ್ತಿ ಸ್ವಾಭಿಮಾನದ ಬಗ್ಗೆ ನಿನಗೆ ಹೆಚ್ಚು ಕಾಳಜಿ ಇರೋ ಹಾಗಿದೆ. ಮೊದಲು ನಿನ್ ಲೈಫ್ನ ನೋಡ್ಕೊ. ನೀನು ನಿನ್ ಫ್ರೆಂಡ್ಸು ಲೇಟ್ ನೈಟ್ ಪಾರ್ಟೀಸ್ ಅಂತ ಹೊತ್ತಲ್ ತಿರುಗ್ತಿಯಲ್ಲ, ಮೊದಲು ಅದನ್ನ ನಿಲ್ಸು. ಅಮ್ಮ, ಮತ್ತೆ ಅವ್ರದೇ ಫೋನ್ ಬರ್ತಾ ಇದೆ. ನಾನು ಇನ್ನು ಹೊರಡ್ತೀನಿ. ಅಮ್ಮ ಅಮ್ಮ, ಮಗು ಇಲ್ಲಿ. ಮಗು ಅವ್ನು ಕಿತ್ಕೊಂಡು ಹೋದ. ಯಾರು? ಸೂರ್ಯ. ಸೂರ್ಯ ಅವರ? ನೀವು ಹೋಗಿದ್ದ ದೇವಸ್ಥಾನಕ್ಕೆ ಅವ್ರು ಯಾಕಮ್ಮ ಮಗುನ್ ಕಿತ್ಕೊಂಡು ಹೋಗ್ತಾರೆ? ನಾನು ಆರ್ತಿ ತಗೊಂಡು ಅಲ್ಲೇ ಕೂತಿದ್ದೆ ಕಡೆ. ಆಗ ನಾನು ಎಷ್ಟು ಹೇಳಿದ್ರು ಕೇಳ್ದೆ ಬಲವಂತವಾಗಿ ಕಿತ್ಕೊಂಡು ಹೋದ ಮಗುನ ಅವನು. ಅಷ್ಟೇನಾ? ಆರ್ಯ, ಏನು ಅಷ್ಟೇನಾ? ಮಗುನ ಕಿತ್ಕೊಂಡು ಹೋಗಿದ್ದಾನೆ ಕಡೆ ಅವನು. ಟೆನ್ಷನ್ ಆಗ್ತಾ ಇಲ್ವಾ ನಿನ್ಗೆ? ಗಾಬರಿ ಆಗ್ತಾ ಇಲ್ವೇನೆ? ನಡಿ, ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಅವನು ಮಗುನ ಕಿತ್ಕೊಂಡು ಹೋದ ಅಂತ ಮಾತ್ರ ಅಲ್ಲ, ವರದಕ್ಷಿಣೆ ಕಿರುಕುಳ ಕೊಟ್ಟ ಅಂತ ಮನೆಯವ್ರೆಲ್ಲರನ್ನು ಪೊಲೀಸ್ ಸ್ಟೇಷನ್ಗೆ ಹಾಕ್ಸೋಣ. ಪೊಲೀಸ್ ಸ್ಟೇಷನ್ಗೂ ಬೇಡ, ಎಲ್ಲಿಗೂ ಬೇಡ ಅಮ್ಮ. ಏನ್ ಹೇಳ್ತಾ ಇದೀಯ ನೀನು? ಹೌದು, ಮಗುನ ಯಾರು ಕರ್ಕೊಂಡು ಹೋಗಿದಾರೋ ಮಗುನ ವಾಪಸ್ ಕರ್ಕೊಂಡು ಅವರೇ ಬರ್ತಾರೆ. ಸೂರ್ಯ, ಆರ್ತಿ ಬಂದ್ಲಾ? ಅವ್ರು ಯಾಕೆ ಇಲ್ಲಿಗೆ ಬರ್ತಾರೆ? ಮತ್ತೆ ನೀನೇ ಹೋಗಿ ಕರ್ಕೊಂಬಂದ್ಯಾ? ನಾನು ಯಾಕಮ್ಮ ಅಲ್ಲಿಗೆ ಹೋಗ್ಲಿ? ನೀನು ಹೋಗಿಲ್ಲ ಅಂತ್ಯಾ, ಆರ್ತಿನೂ ಬಂದಿಲ್ಲ ಅಂತ್ಯಾ. ಹೇಗೂ ಮತ್ತೆ ಮಗುನ ಕರ್ಕೊಂಬಂದೆ ನೀನು? ದೇವಸ್ಥಾನದಲ್ಲಿ ಸಿಗ್ದ. ದೇವಸ್ಥಾನದಲ್ಲ? ಶೋಭಾ ಮಗುನ್ ಕರ್ಕೊಂಬಂದಿದ್ರಾ? ನನ್ ಮೇಲೆ ಕೋಪ ಇದ್ರೆ ಇಟ್ಕೊಳ್ಳಿ. ಮಗು ಏನ್ ಮಾಡಿತಮ್ಮ? ಅವ್ರ ಕೈಯಲ್ಲಿ ನೋಡ್ಕೊಳ್ಳೋದಕ್ಕಾಗ್ಲಿಲ್ಲ ಅಂತ ಶೋಭಮ್ಮನ ಕೈಲಿ ಕೊಟ್ಟಿದ್ರು. ಅವ್ರು ಅದನ್ನ ಬಿಟ್ಟು ಎಲ್ಲೆಲ್ಲೋ ಹೋಗಿದ್ರು. ಪಾಪ ಇವನೊಬ್ನೇ ಕೂತಿದ್ದ ಅಳ್ತಾ. ಆ ಟೈಮಿಗೆ ನಾನು ಹೋಗಿರ್ಲಿಲ್ಲ ಅಂದಿದ್ರೆ. ಅಯ್ಯೋ ಪಾಪ, ಮಗು ಎಷ್ಟು ಅಳ್ತಾ ಇದೆ ಪಾಪ. ಅದಕ್ಕೆ ತಿನ್ನೋಕೆ ಏನಾದ್ರೂ ಕೊಟ್ಟಿದ್ರೋ ಇಲ್ಲೋ. ಹೋಗ್ಲಿ ಬಿಡಮ್ಮ. ಶೋಭಾ ಅವ್ರಿಗೆ ಮಕ್ಕಳಂದ್ರೆ ತುಂಬಾ ಇಷ್ಟ. ಹೀಗ್ಯಾಕೆ ಬೇಜವಾಬ್ದಾರಿ ತಂದೆ ನಡ್ಕೋತಾ ಇದಾರೋ ನನಗೆ ಗೊತ್ತಾಗ್ತಾ ಇಲ್ಲ. ನೀವು ಚೆನ್ನಾಗೇ ಹೇಳ್ತಾ ಇದ್ದೀರಾ ಅತ್ತೆ. ಶೋಭಾ ಅವರಿಗೆ ಮಕ್ಳು ಕಂಡ್ರೆ ಇಷ್ಟ ನಿಜ, ಆದ್ರೆ ಅವ್ರ ಸ್ವಂತ ಮಕ್ಳು ಕಂಡ್ರೆ ಮಾತ್ರ ಇಷ್ಟ. ಈಗ ಆದಿ ಶಶಾಂಕ್ ಅವ್ರ ಮಗ, ಅದಕ್ಕೆ ಅವನನ್ ಕಂಡ್ರೆ ಅವ್ರಿಗೆ ತುಂಬಾ ಇಷ್ಟ. ಪಾಪ ಆರ್ಯ ಸೂರ್ಯ ಅವ್ರ ಮಗ, ಅದಕ್ಕೆ ಆರ್ತಿ ಶೋಭಾ ಇಬ್ರು ಸೇರ್ಕೊಂಡು ಮಗುಗೆ ಇಷ್ಟೊಂದು ಹಿಂಸೆ ಕೊಡ್ತಾ ಇರೋದು. ಏನೇನೋ ಮಾತಾಡ್ಬೇಡ್ವೆ. ಆರ್ತಿಗೆ ಆರ್ಯ ಅಂದ್ರೆ ಪ್ರಾಣ. ಅವಳು ಯಾರ್ದೋ ಮೇಲಿನ ಕೋಪನ ಮಕ್ಳ ಮೇಲೆ ತೀರಿಸ್ಕೊಳ್ಳೋ ಅಂತವಳಲ್ಲ. ಅವ್ರು ಹೇಳ್ತಾ ಇರೋದು ನಿಜಾನೇ. ಅಲ್ಲ, ನಿಮ್ಗೆ ಆರ್ತಿ ಬಗ್ಗೆ ಅದೆಷ್ಟು ಸಾಫ್ಟ್ ಕಾರ್ನರ್ ಅಂತೀನಿ. ಹಳ್ಳಿಲಿ ಅಷ್ಟು ಜನರ ಮುಂದೆ ನಿಮ್ ಮರ್ಯಾದೆ ತೆಗೆದ್ರು, ಆದ್ರೂ ನಿಮ್ಗೆ ಇನ್ನೂ ಅವ್ರ ಬಗ್ಗೆ ಫೀಲಿಂಗ್ಸ್ ಕಡಿಮೆ ಆಗಿಲ್ಲ ಅಲ್ವಾ? ನಾನ್ ಡಿಸೈಡ್ ಮಾಡಾಗಿದೆ. ಮಗುನ್ ಇಲ್ಲೇ ಇಟ್ಕೊಂತಾ ಇದೀವಿ ಅಷ್ಟೇ. ಸೂರ್ಯ, ಆರ್ತಿ ಹೇಳ್ದೆ ಮಗು ನೀನ್ ಕರ್ಕೊಂಬರ್ಬಾರ್ದಾಗಿತ್ತು. ಅವಳಿಗೊಂದ್ ಮಾತು ಫೋನ್ ಮಾಡ್ಬಿಟ್ಟು ಹೇಳ್ಬಿಡೋ. ಯಾಕತ್ತೆ? ಸೂರ್ಯ ಅವ್ರು ಯಾಕೆ ಆರ್ತಿ ಹತ್ರ ಪರ್ಮಿಷನ್ ತಗೋಬೇಕು? ಆರ್ಯ ಸೂರ್ಯ ಅವ್ರಿಗೂ ಮಗನೇ. ಇನ್ನು ಹಾಗ್ ನೋಡಕ್ ಹೋದ್ರೆ ಸೂರ್ಯ ಅವ್ರಿಗೆ ಇವನ್ ಮೇಲೆ ಸಂಪೂರ್ಣ ಹಕ್ಕಿರೋದು. ಅಲ್ಲ, ಅವ್ರಿಗೆ ಮಗು ಬಗ್ಗೆ ಸ್ವಲ್ಪನೂ ಕೇರಿಲ್ಲ ಅಂದ್ಮೇಲೆ ಅಲ್ಲಿ ಕಳ್ಸೋ ಅವಶ್ಯಕತೆ ಏನಿದೆ ಅತ್ತೆ? ಅವ್ರಿಗೆ ಮಗು ಮೇಲೆ ಪ್ರೀತಿನೇ ಇಲ್ಲ, ಇನ್ನು ಅವ್ರನ್ನೇನೆ ಕೇಳ್ಬೇಕು? ಯಾರನ್ನು ಕೇಳಿ ಮಗುನ್ ಇಟ್ಕೊಬೇಕಾರೋ ಅವಶ್ಯಕತೆ ಏನಿಲ್ಲ. ಮಗು ಇಲ್ಲೇ ಇರ್ತಾನೆ. ವಿಷಯ ತಿಳಿಸಿ ಮಗುನ್ ಕರ್ಕೊಂಬರೋದೊಂದು ಕ್ರಮ ಅಲ್ವೇನೋ? ಅವ್ರೇನಾದ್ರೂ ಮಗುನ್ ಬಲವಂತವಾಗಿ ಕರ್ಕೊಂಡು ಹೋಗಿದ್ಯಾ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಏನ್ ಮಾಡೋದು? ಈಗ ತಾನೇ ಕೇಸಿಂದ ಹೊರಗಡೆ ಬಂದಿದ್ಯಾ, ಮತ್ತೆ ಕೇಸು ಅಂತ ಏನಾದ್ರೂ ಆದ್ರೆ ಆರ್ಯನ್ ಇಲ್ಲಿರೋದ್ರಲ್ಲಿ ಸಮಸ್ಯೆ ಏನು ಇಲ್ಲ ಕಣೋ. ಆದ್ರೂ ಒಂದ್ ಮಾತು ಆರ್ತಿಗ್ ನೀನು. ಇಲ್ಲಮ್ಮ, ನಾನು ಆರ್ತಿ ಅವ್ರಿಗೆ ಫೋನ್ ಮಾಡಿ ಹೇಳಲ್ಲ. ಅದೇನ್ ಬೇಕಾದ್ರೂ ಹಾಕೊಳ್ಳಿ. ಇವನು ನನ್ ಮಗ, ಅವನ್ ಇಲ್ಲೇ ಇರ್ತಾನೆ. ನಾನು ಅವನನ್ನ ಕಳ್ಸೋದು ಇಲ್ಲ.
ಏನಾಗಿದೆಯಾ ನಿನಗೆ? ಮಗುನ ಬಲವಂತವಾಗಿ ಕಿತ್ಕೊಂಡು ಹೋಗಿದ್ದಾನೆ ಅಂದ್ರೆ ಆತಂಕ ಆಗ್ತಾ ಇಲ್ವಾ ನಿನ್ಗೆ? ಅಮ್ಮ, ಮಗುನ ಕರ್ಕೊಂಡು ಹೋದವರು ಅವ್ರ ತಂದೆ. ಅವರು ಅವನನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ. ಅಂದರೆ ಆರ್ಯನ ಅವರು ತುಂಬ ಪ್ರೀತಿ ಮಾಡ್ತಿದ್ದಾರೆ ಅಂತ ಅರ್ಥ ತಾನೆ? ಅವ್ರ ಪ್ರೀತಿ ಕಟ್ಕೊಂಡು ನಮ್ಗೇನೇ ಆಗ್ಬೇಕು? ಏನೇ ಪ್ರಯೋಜನ ಅದರಿಂದ? ಅಮ್ಮ, ನಿಮ್ಮ ಮಗ ಸೇಫ್ ಆಗೇ ಇದ್ದಾನೆ, ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ. ಸೂರ್ಯ ಅವರು ಆರ್ಯನ್ ಕೊಡೋ ನೆಪದಲ್ಲಾದರೂ ಇಲ್ಲಿಗೆ ಬಂದೇ ಬರ್ತಾರೆ. ಹೆಚ್ಚು ದಿನ ಅವ್ರಿಗೆ ನನ್ನನ್ನು ಬಿಟ್ಟಿರೋದಕ್ಕಾಗಲ್ಲ ಅಮ್ಮ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಬಾ 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 ಬಾ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ನಾದವ ತೋರುತ ಬಾ. ಏನು ಸೈಲೆಂಟ್ ಆಗ್ಬಿಟ್ಟಿದ್ಯಾ? ಮುಖ 0 ಕ್ಯಾಂಡ್ಲ್ ಬಲ್ಬ್ ತರ ಆಗ್ಬಿಟ್ಟಿದೆ. ತವ್ರ ಮನೆಗೆ ಕಳಿಸ್ಕೊಟ್ಟಿದೀನಿ, 1000 ಕ್ಯಾಂಡ್ಲ್ ಬಲ್ಬ್ ತರ ಹೊಳಿತಾ ಇರ್ತೀಯ ಅನ್ಕೊಂಡಿದ್ದೆ. ಬಾ ಕೂತ್ಕೋ ಬಾ ಬಾ ಬಾ. ಏನು ಆ ಮನೆಗೆ ಹೋಗ್ತಿದ್ದಂಗೆ ನಿನ್ ತಲೆಗೆ ಒಬ್ಬೊಬ್ರು ಒಂದೊಂದು ಮೆಮೊರಿ ಚಿಪ್ನ ಲೋಡ್ ಮಾಡಿ ಕಳಿಸ್ದಂಗಿದೆ. ನನ್ನ ತಲೆಗೆ ಯಾರು ಯಾವ ಚಿಪ್ನ ಲೋಡ್ ಮಾಡಿಲ್ಲ. ನನ್ನ ಮನೆಯವ್ರ ಬಗ್ಗೆ ಚೀಪಾಗಿ ಮಾತಾಡೋದನ್ನ ನಿಲ್ಸು. ಏನೇ ತವ್ರ ಮನೆಗೆ ಹೋಗ್ಬೇಕಾದ್ರೆ ಪುಣ್ಯ ಕೋಟಿ ಹಸು ಥರ ಇದ್ದೆ, ವಾಪಸ್ ಬರುವಾಗ ಏನು ಲೇಡಿ ಟೈಗರ್ ಆಗಿದೆಯಾ? ಏನು ಬ್ಯಾಗ್ ತುಂಬ ಗಂಟು ಕಟ್ ಕಳಿಸಿದ್ದಾರೆ ಅಂತನಾ? ಓಹೋ ಗೊತ್ತಾಯ್ತು ಬಿಡು, ಇದು ನೀನು ಮಾತಾಡ್ತಿರೋದಲ್ಲ. ನಿಮ್ಮ ಮನೆಯವರು ಸೆಂಟಿಮೆಂಟಲ್ಲಿ ನೀನು ಬ್ರೈನ್ ವಾಶ್ ಮಾಡಿ ಕಳಿಸಿದ್ದಾರೆ. ಆದರೆ ಎಫೆಕ್ಟು ನೋಡೆ, ನಿಮ್ಮ ಮನೆಯವ್ರು ಎಂಥ ಬ್ಲೀಚಿಂಗ್ ಪೌಡ್ರ್ ಹಾಕಿ ನೀನು ಬ್ರೈನ್ ವಾಶ್ ಮಾಡಿ ಕಳಿಸಿದ್ರು ನೋ ಪ್ರಾಬ್ಲಮ್. ನಿಮ್ಮಪ್ಪ ಅಮ್ಮ ಚಿಕ್ಕಪ್ಪ ನಿನ್ನ ತಲೆಗೆ ಏನೇ ತುಂಬ ಕಳಿಸಿದ್ರು ಅದನ್ನು ಡಿಲೀಟ್ ಮಾಡೋದು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೆ ಹೇಳು? ನೀನು ಬ್ರೈನ್ ಕಂಟ್ರೋಲ್ ಮಾಡೋ ರಿಮೋಟ್ ಕಂಟ್ರೋಲು ಇಲ್ಲಿದೆ. ನಿನ್ಗೇನು ಹೇಳಿದ್ರು ತಪ್ಪಾಗೆ ಕಾಣಿಸುತ್ತೆ. ಏನೇನೋ ಕಲ್ಪಿಸ್ಕೋಬೇಡ. ನೀನು ಅನ್ಕೊಂಡಿರೋ ಥರ ನಮ್ಮ ಮನೆಯವ್ರೇನು ಕೆಟ್ಟವರಲ್ಲ. ಹೌದಾ? ಮತ್ತೆ ಎಂತೋರು? ಊರ್ನವರೆಲ್ಲ ಕರೆಸಿ ರಿಸೆಪ್ಷನ್ ಮಾಡ್ತಾರಂತೆ. ರಿಸೆಪ್ಷನ್ ಮಾಡ್ತಾರಂತ? ಹೂ ತಂದಿದ್ಯಾ? ಇಲ್ಲ ನಿನ್ನ ತಲೆಯಲ್ಲಿ ಇದೆಯಲ್ಲ ಅದನ್ನೇ ತೆಗೆದು ಕಿವಿಗೆ ಸುತ್ತು. ನನ್ನ ಕೆಡ್ಡಕ್ಕೆ ಬೀಳ್ಸಕ್ಕೆ ತುಂಬ ಒಳ್ಳೆ ಪ್ಲಾನ್ ಮಾಡಿದಾನೆ ನಿಮ್ಮಪ್ಪ. ಎಷ್ಟೇ ಆದರೂ ಲಾಯರ್ ಅಲ್ವಾ, ತಾಲೆ ಓಡಿಸೋ ಸ್ಕೆಚ್ ಹಾಕಿರ್ತಾನೆ. ನನ್ನ ಮೇಲೆ ನಮ್ಮ ಮನೆಯವ್ರ ಮೇಲೆ ಯಾಕೆ ಡೌಟ್ ನಿನಗೆ? ಕೋರ್ಟ್ನೆಲ್ಲ ಒಪ್ಕೊಂಡಿದಾರಲ್ಲ. ಇರ್ಬೋದು, ನಿಮ್ಮ ಮನೆಯವರೆಲ್ಲ ಒಪ್ಕೊಂಡ್ರೆ ನಾನು ಒಪ್ಕೋಬೇಕಲ್ಲ. ಯಾಕೆ ಒಪ್ಕೊಳ್ಳಲ್ಲ? ಅವ್ರಾಗ ರಿಸೆಪ್ಷನ್ ಮಾಡ್ತೀನಿ ಅಂತ ಹೇಳ್ತಿದ್ರು, ಬೇಡ ಅಂತಿದ್ಯಲ್ಲ, ಏನು ಐಡಿಯಾ? ಐಡಿಯಾ ಇದೆ, ಅದನ್ನ ಎಲ್ಲಿ ಹೇಗೆ ಉಪಯೋಗಿಸ್ಬೇಕೋ ಹಾಗೆ ಉಪಯೋಗಿಸ್ತೀನಿ. ಏನದು? ನನ್ನೇನು LKG ಹುಡುಗ ಅನ್ಕೊಂಡ್ಯಾ? ಎಲ್ಲ ನಿನಗೆ ಹೇಳಿ ಸಿಕ್ಕಾಕೊಳ್ಳೋದಕ್ಕೆ. ವೈಟ್ ಅಂಡ್ ಸಿ. ದಯವಿಟ್ಟು ಇನ್ಮೇಲಾದ್ರೂ ನಮ್ಮ ಮನೆಯವ್ರಿಗೆಲ್ಲ ತೊಂದರೆ ಕೊಡೋದನ್ನ ನಿಲ್ಸು. ಹಸು ಹಾಲು ಕೊಡೋದು, ಹಾವು ವಿಷ ಕಕ್ಕೋದು, ಚೇಳು ಕುಟ್ಕೋದು ಹೇಗೆ ನ್ಯಾಚುರಲ್ಲ, ಈ ಸಂತೋಷ ಇನ್ನೊಬ್ರು ಸಂತೋಷ ಕಿತ್ಕೊಳ್ಳೋದು ಅಷ್ಟೇ ನ್ಯಾಚುರಲ್. ನಮ್ಮಪ್ಪ ಎಲ್ರಿಗೂ ಎಳ್ನೀರು ಕುಡಿಸಿದ್ರೆ ನಾನು ನಿಮ್ಮಪ್ಪಂಗೆ ನೀರು ಕುಡಿಸ್ತೀನಿ. ಯಾಕೆ ಇಷ್ಟ ಹೇಳ್ತಾ ಇದೆ ಮಗು? ಸೂರ್ಯ ಕೊಡಿ ಬಾ, ನಾವು ಬಾಬಾ ಹೋಗೋಣ. ನಾನು ನಿನ್ ದೊಡ್ಡಮ್ಮ ಬಾ, ನಾವು ಹೊರಗಡೆ ಹೋಗಿ ಸುತ್ತಾಡ್ಕೊಂಡ್ ಬರೋಣ. ಸರಿನಾ? ಹೋಗೋಣ ಹೊರಗಡೆ, ಹೋಗೋಣ. ನಡೀಲಿ ನಡೀಲಿ, ಹೋಗೋಣ ಹೊರಗಡೆ. ಸೂರ್ಯ, ದಿನಾಗ್ಲೂ ಹೇಗೋ ನೋಡ್ಕೋತೀಯ. ಫುಲ್ ಟೈಮ್ ನಿನ್ಗೆ ಇವಂದೇ ಕೆಲಸ ಆಗೋಗುತ್ತಲ್ಲ. ನೋಡ್ಕೋತೀನಮ್ಮ. ಮೊದಲು 2 ದಿನ ಕಷ್ಟ ಆಗುತ್ತೆ, ಆಮೇಲೆ ಅದೇ ರೂಢಿ ಆಗುತ್ತೆ ಅಷ್ಟೇ. ತಗೋ, ಈಗಲೇ ಹೊತ್ತಾಗಿದೆ,
ಮಗುಗೆ ಹಾಲು ಕುಡಿಸ್ಬಿಟ್ಟು ಮಲಗಿಸು.